ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ನಾನು 4ನೇ ದಿನದ ನವರಾತ್ರಿ ಪೂಜೆನ ಮುಗಿಸ್ಬಂದು ನನ್ನ ವಿಡಿಯೋಕ್ಕೆ ತುಂಬ ಕಮೆಂಟ್ ಬಂದಿತ್ತು. ಆ ವಿಡಿಯೋಕ್ಕೆ ತುಂಬ ಕಮೆಂಟ್ ಬಂದಿರೋದ್ರಿಂದ ನಾನು ಆ ಕಮೆಂಟನ್ನೆಲ್ಲ ಇವತ್ತು ಓದ್ಬಿಟ್ಟು ಅದಕ್ಕೆ ಏನು ಅಂತ ಆನ್ಸರ್ ಹೇಳೋಣ ಅಂತ ಬಂದಿದ್ದೀನಿ. ತುಂಬ ಎಲ್ಲ ಕಮೆಂಟಿಗೂ ರಿಪ್ಲೈ ಕೊಟ್ಟಿದ್ದೀನಿ. ಆದರೆ ರಿಪ್ಲೈ ಕೊಟ್ಟಿದ್ದು ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನು ಕಮೆಂಟನ್ನು ಓದ್ಬಿಟ್ಟು ರಿಪ್ಲೈನ ಇವತ್ತು ಹೇಳ್ತೀನಿ. ಆದರೆ ಪ್ರತಿಯೊಂದು ಕಮೆಂಟಿಗೂ ರಿಪ್ಲೈ ಕೊಟ್ಟಿದ್ದೀನಿ. ಆದರೆ ಕೆಲವೊಂದೊಂದು ಕಮೆಂಟ್ ನಾನು ಬ್ಯುಸಿ ಇದ್ದಿದ್ದಾಗಿಂದನೂ ನೋಡದೆ ಮತ್ತು ನಾನು ರಿಪ್ಲೈ ಮಾಡದೇ ಇರ್ಬೋದು. ಆದರೆ ನಾನು ಹೆಸರೇನು ಹೇಳಕ್ಕೆ ಹೋಗಲ್ಲ. ಆದರೆ ಕಮೆಂಟನ್ನು ಓದ್ತಾ ಅದಕ್ಕೆ ರಿಪ್ಲೈನ ಮಾಡ್ತಾ ಹೋಗ್ತೀನಿ. ಈಗ ನಮ್ಮ ಮೊನ್ನೆ ಅಮಾವಾಸ್ಯೆ ದಿನ ಈ ರೀತಿ ಪೂಜೆ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಕ್ಕೆ ಕಮೆಂಟ್ ಬಂದಿತ್ತು. ಏನೇನು ಕಮೆಂಟ್ ಅಂತ ನಾನು ಓದ್ತೀನಿ, ಅದಕ್ಕೆ ಹಾಗೆ ಆನ್ಸರನ್ನು ಸಹ ಮಾಡ್ತೀನಿ. ರಿಪ್ಲೈ ಕೊಟ್ಟಿದ್ದೀನಿ ಪ್ರತಿಯೊಬ್ಬರಿಗೂ. ಯಾರಿಗಾದರೂ ಬಿಟ್ಟೋಗಿದ್ರೆ ಇದ್ರ ಮುಖಾಂತರ ತಲುಪುತ್ತೆ ಅಂತ ಹೇಳ್ತೀನಿ. ನಾವೀಗ ಕಮೆಂಟಲ್ಲಿ ಅಂದರೆ ಮೆಸೇಜಲ್ಲಿ ರಿಪ್ಲೈ ಮಾಡಿರೋದು ಅಷ್ಟು ಗೊತ್ತಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ನಾನಿವತ್ತು ಈ ಕಮೆಂಟನ್ನೆಲ್ಲ ಓದ್ಬಿಟ್ಟು ನಾನು ನಿಮಗೆ ರಿಪ್ಲೈನ ಹೇಳ್ತೀನಿ. ಫಸ್ಟು ನನಗೆ ಕಮೆಂಟ್ ಬಂದಿರೋದು, ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನನಗೂ ಯಾವಾಗಲೂ ಹೀಗೆ ತುಂಬ ಆರ್ಡರ್ ಬರುತ್ತೆ ಆದರೆ ದುಡ್ಡು ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು. ಸೇಮ್ ನಂದು ಪ್ರಾಬ್ಲಮ್ ಅಷ್ಟೇ ಫ್ರೆಂಡ್ಸ್. ನನಗೂ ತುಂಬ ಬಟ್ಟೆಗಳು ಬರುತ್ತೆ. ಆದರೆ ಎಷ್ಟು ಬಟ್ಟೆ ಹೊಲಿತೀನಿ ಅಂದರೆ ಒಂದೊಂದು ಸಲ ನನಗೆ 10,000 ರೂಪಾಯಿ ತನಕ ಒಂದು ದಿವಸ ಬಂದಿದೆ ದುಡ್ಡು. ಆದರೆ ಅದು ಮರು ದಿವಸ ಇನ್ನೊಂದು ಕಮೆಂಟ್ಮೆಂಟಿಗೆ ರೆಡಿ ಆಗಿದೆ. ಇವರು ಹೇಳ್ತಿರೋದು ಹಾಗೆ ಹೇಳ್ತಿದ್ದಾರೆ. ಸೇಮ್ ನನಗೂ ಹಾಗೆ ಪ್ರಾಬ್ಲಮ್ ಆಗಿತ್ತು. ಆದರೆ ಇವಾಗ ಸ್ವಲ್ಪ ದುಡ್ಡನ್ನ ನಾನು ಉಳಿಸ್ತಾ ಇದ್ದೀನಿ. ಮತ್ತು ಆ ದುಡ್ಡು ಖರ್ಚಾಗೋದಿಲ್ಲ, ಒಳ್ಳೇದಕ್ಕೆ ಖರ್ಚಾಗತ್ತೆ. ಏನಾದರೂ ನಮಗೆ ಮನಸ್ಸಲ್ಲಿ ಏನಾದರೂ ಆಸೆ ಇರುತ್ತೆ, ಏನಾದರೂ ತೊಗೊಬೇಕು, ಏನಕ್ಕಾದರೂ ಒಳ್ಳೇದಕ್ಕೆ ಖರ್ಚು ಮಾಡಬೇಕು ಅಂತೇಳಿ ಆಸೆ ಇರುತ್ತೆ. ಅಂಥದಕ್ಕೆ ಆ ದುಡ್ಡು ಹೋಗುತ್ತೆ. ಹಾಗಾಗಿ ನಮಗೆ ಕೆಲಸ ಮಾಡಿದ್ದಕ್ಕೂ ಒಂದು ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊತೀನಿ. ಇವ್ರು ಕೇಳಿದ್ರು ಹಾಗೆ ನನಗೆ ತುಂಬ ಬಟ್ಟೆ ಬರುತ್ತೆ, ದುಡ್ಡು ಮಾತ್ರ ಉಳಿಯೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಆ ವಿಡಿಯೋದಲ್ಲಿ ಪರಿಹಾರ ಹೇಳಿದ್ದೀನಿ. ನೀವು ಅದನ್ನು ಮಾಡ್ಕೊಬೋದು, ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ನೆಕ್ಸ್ಟು ಮತ್ತೊಬ್ಬರು ಹೇಳ್ತಿದ್ರೆ 100ಕ್ಕೆ ಸತ್ಯ ಮೇಡಮ್ ಅಂತೇಳಿ. ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ಸನ್ನೇ ಆ ವಿಡಿಯೋದಲ್ಲಿ ಹೇಳಿರೋದು. ಹಾಗಾಗಿ ತುಂಬ ಜನಕ್ಕೂ ಸಮಸ್ಯೆ ಇದೇ ಆಗಿರುತ್ತೆ ಅಂತ ಅನ್ಕೊತೀನಿ. ನನಗೂ ಇದೇ ಸಮಸ್ಯೆ. ಇನ್ನೊಬ್ಬರು ಮಾಡಿದ್ದಾರೆ ರಿಪ್ಲೈಯು, ಕಮೆಂಟ್ ಮಾಡಿದ್ದಾರೆ, ಅವರಿಗೂ ಇದೇ ಸಮಸ್ಯೆ. ಇದು ಖಂಡಿತ ನಿಜ ಅಂತಿದ್ದಾರೆ. ಅಕ್ಕ, ನಿಮ್ಮ ವಿಡಿಯೋ ಬೋರಿಂಗ್ ಆಗಿದೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಈ ಕಷ್ಟ ನಷ್ಟಗಳನ್ನು ಅನುಭವಿಸಿರೋರಿಗೆ ಮಾತ್ರ ಅದ್ರದ್ದು ಏನು ಅಂತ ಗೊತ್ತಿರುತ್ತೆ. ಮತ್ತು ಟೈಲರಿಂಗ್ ಮಾಡ್ತಾ ಇರೋರಿಗೆ ಸಮೇತ ಇದು ಗೊತ್ತಾಗತ್ತೆ. ಅದೇ ಈ ಟೈಲರಿಂಗ್ ಮಾಡ್ತಾ ಇಲ್ಲ, ಟೈಲರಿಂಗಿಂದ ಯಾವುದೇ ಥರ ಕಷ್ಟ ನಷ್ಟಗಳನ್ನು ಅನುಭವಿಸಿಲ್ಲ ಅಂದರೆ ಅವರಿಗೆ ನಾನು ಹೇಳ್ತಾ ಇರೋ ಮಾತು ಬೋರಿಂಗ್ ಆಗೇ ಅನಿಸತ್ತೆ. ನಾನೊಂದು ಸಂದೇಶ ಕೊಟ್ಟಿದ್ದೀನಲ್ಲ, ಅದು ಎಷ್ಟು ಜನಕ್ಕೆ ತಗೊಬೇಕು ಅಂತ ಅನ್ಸುತ್ತೋ ಅವರು ತಗೋಬೋದು. ತುಂಬ ಜನ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಅಂದರೆ ತುಂಬ ಜನಕ್ಕೆ ಇದೇ ಪ್ರಾಬ್ಲಮ್ಮು. ನಾನು ಏನು ಹೇಳಿದೆ, ಕಣ್ಣು ದೃಷ್ಟಿ ಆಗಿರ್ಬೋದು, ಮತ್ತು ಪ್ರತಿ ಅಮಾವಾಸ್ಯೆಗೆ ಪೂಜೆ ಮಾಡಿ ಅಂತ ಹೇಳಿರ್ಬೋದು. ಇದೇ ರೀತಿ ಮಾಡೋದ್ರಿಂದ ಸರಿಯಾಗುತ್ತೆ. ಮತ್ತು ತುಂಬ ಜನಕ್ಕೂ ಸುಸ್ತಾಗೋದು, ಮತ್ತು ಕಣ್ಣು ದೃಷ್ಟಿಯಿಂದ ಪ್ರಾಬ್ಲಮ್ಸ್ಗಳು, ಮನೆಯಲ್ಲಿ ಬಟ್ಟೆ ಹೊಲಿದು ಎಷ್ಟೇ ದುಡ್ಡಿದ್ರು ಉಳಿದೇ ಇರೋದು, ಈ ಥರ ಎಲ್ಲ ಸಮಸ್ಯೆಗಳು ತುಂಬ ಜನ. ಫ್ರೆಂಡ್ಸ್, ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ನನಗೂ ಸ್ಟಿಚಿಂಗ್ ಮಾಡೋಕ್ಕೆ ಬೇಜಾರು, ಸ್ಟಿಚಿಂಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ, ಏನು ಮಾಡಬೇಕು ಹೇಳಿ ಮೇಡಮ್ ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ನನ್ನ ರಿಲೇಷನಲ್ಲೇ ಒಬ್ಬರು ಟೈಲರು, ಅವರು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಇದು ಸ್ಟಿಚಿಂಗ್ ಮಾಡ್ತಿದ್ರು ಅಂದರೆ, ಅವರು ನಮ್ಮ ಮನೆಯವ್ರ ಮಾವ, ಅವರು ಒಂದು ಕಣ್ಣಲ್ಲಿ ನೋಡೋದನ್ನ ಸ್ಟಿಚಿಂಗ್ ಮಾಡ್ತಾಯಿದ್ರು. ಅವರಿಗೆ ತುಂಬ ಕಣ್ಣು ದೃಷ್ಟಿನೇ ಬಿದ್ದುಬಿಟ್ಟು ಅವ್ರು ಇವಾಗ ಬಟ್ಟೆ ಹೊಲಿಯಕ್ಕೆ ಬಂದರೂ ಸಹ ಅವರಿಗೆ ದಿನಕ್ಕೆ 10 ಬ್ಲೌಸು ಅಥವಾ ಇನ್ನೇನೋ ಸ್ಪೆಷಲ್ ಬಟ್ಟೆಗಳನ್ನೆಲ್ಲ ಹೊಲಿಯುವಂಥ ಅವರಿಗೆ ಟ್ಯಾಲೆಂಟ್ ಇದ್ದರೂ ಸಹ ಅವ್ರು ಇವತ್ತು ಹೊಲಿತಿಲ್ಲ. ಯಾಕಂದರೆ ಕಣ್ಣು ದೃಷ್ಟಿಯಿಂದ. ಅವರು ಹೇಗಂದರೆ ಪೇಟೆಯಲ್ಲಿ ಒಂದು ಅಂಗಡಿ ಮಾಡಿದರು, ಅದರ ಎದುರುಗಡೆ ಇನ್ನೊಂದು ಅಂಗಡಿ ಮಾಡಿದಾಗ ಅವರಿಗೆ ಕಾಂಪಿಟೇಷನಲ್ಲಿ ಹೊಲಿಯೋದು ಬೇರೆ ಥರ. ಆದರೆ ಇವರಿಗೆ ಬೇರೆ ಥರನೇ ಅದನ್ನು ಮಾಡಿದವಾಗ ಇವರು ಅಂಗಡಿನೇ ಕ್ಲೋಸ್ ಮಾಡಿಕೊಂಡು ಮನೆಯಲ್ಲೂ ಬಟ್ಟೆ ಹೊಲಿದಂಗೆ. ಈಗ ಅವರು ದಿನಕ್ಕೆ 1-2 ಬ್ಲೌಸ್ ಹೊಲಿತಾರೆ. ತೀರಾ ಅವರು ಟೈಲರಿಂಗ್ ಕೆಲಸನೇ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇವಾಗ ಮಾಡೋದೇ ಇಲ್ಲ ಅವರು. ಆ ರೀತಿ ನಾವು ಮಾಡೋ ಕೆಲಸನ ನಾವು ಯಾವಾಗಲೂ ಆರೋಗ್ಯದಿಂದ ದಿನನಿತ್ಯ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಇದನ್ನೆಲ್ಲ ನೋಡ್ಕೊತ ಬರೀ ಕೆಲಸದ ಮೇಲೇ ಇರೋದಾಗಲಿ ಮಾಡಿದ್ರೆ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟು ಬರ್ದೇನೂ ಇರ್ಬೋದು. ಬಟ್ಟೆ ಜಾಸ್ತಿ ಇದ್ರೂ ಸಹ ನಾವು ಕಸ್ಟಮರ್ಗೆ ಕರೆಕ್ಟ್ ಟೈಮ್ಗೆ ಕೊಡ್ದೇನೆ ಅವ್ರ ಕೈಯಲ್ಲಿ ನಾವು ಇವಳು ಚೆನ್ನಾಗಿ ಹೊಲ್ಕೊಡಲ್ಲ, ಕೊಟ್ಟ ಟೈಮಿಗೆ ಕೊಡಲ್ಲ,
ಇಸ್ಕೊಂತಾಳೆ, ಕೊಡೋದೇ ಇಲ್ಲ. ತಿಂಗಳಾಗ್ಬಿಟ್ಟು ತುಂಬ ಜನ ಟೈಲರ್ ಪ್ರಾಬ್ಲಮ್ ಅದೇ, ಇಸ್ಕೊಳ್ತಾರೆ, ಕೊಡಲ್ಲ. ಯಾಕಂದರೆ ಅವ್ರಿಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಹಾಗೆ ಇವ್ರು ಕೇಳಿದರೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತೇಳಿ. ನೀವು ಈ ರೀತಿ ಇಂಟ್ರೆಸ್ಟ್ ಬರ್ತಿಲ್ಲ ಬಟ್ಟೆ ಹೊಲಿಯೋಕ್ಕೆ ಅಂದರೆ ಕಣ್ಣು ದೃಷ್ಟಿನೇ ಆಗಿದೆ ಅಂತ ನೀವು ನಾನು ಹೇಳಿದ್ನಲ್ಲ, ಉಪ್ಪನ್ನ ಸುಳಿದ್ಬಿಟ್ಟು ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಇಟ್ಕೊಂಡು ಅದನ್ನ ಕರಗಿದ್ರ ಮೇಲೆ ಚೆಲ್ಲೋದ್ರಿಂದ ಸಮಸ್ಯೆ ಪರಿಹಾರ ಆಗತ್ತೆ. ನಾನು ಆ ಥರನೇ ಮಾಡಿದ್ದೀನಿ. ನನಗೂ ಸಹ ಅಂದರೆ ಮೇಯ್ನ್ ಆಗಿ ದೃಷ್ಟಿ ಆದಾಗ ನಿದ್ದೆ ಬರುತ್ತೆ. ನಮಗೆ ಮಿಷನ್ ಮೇಲೆ ಕೂತಾಗ ಕಣ್ಣು ದೃಷ್ಟಿ ಆದರೆ ಅದನ್ನು ಹೇಗೆ ತಿಳ್ಕೊಳ್ಳೋದಂದರೆ, ನಾವು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನಿದ್ದೆ ಬರುತ್ತೆ, ಮತ್ತು ತಲೆನೋವು ಬರೋದಾಗಲಿ, ಇನ್ಯಾವುದೇ ಥರ ವಾಮಿಟಿಂಗ್ ಪ್ರಾಬ್ಲಮ್ ಆಗಲಿ, ಈ ಥರ ಆಗುತ್ತೆ. ಆಗ ನಾವು ಈ ರೀತಿ ತುಂಬ ಆದಾಗ ದೃಷ್ಟಿನ ತಕ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಅದು ನಾನು ಮಾಡಿದ್ದೀನಿ, ಅದು ನನಗೂ ಸಹ ಸರಿ ಆಗಿದೆ. ಹಾಗೆ ನೆಕ್ಸ್ಟು ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ, ಈ 35 ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಿದ್ದಾರಂತೆ, ಇದೇ ಅನುಭವ ಆಗಿದೆ. ಅವರಿಗೆ ಇತ್ತೀಚೆಗೆ 2 ವರ್ಷದಿಂದ ಬಟ್ಟೆಗಳನ್ನೇ ಬರ್ತಿಲ್ಲಂತೆ. ಹಾಗಾಗಿ ನನಗೆ ತುಂಬ ಕಷ್ಟವಾಗ್ತಿದೆ. ಈ ಸಮಸ್ಯೆ ಬಗ್ಗೆ ಹರಿಯದ ಹಾಗಾಗಿದೆ. ನೀವು ಕೊಟ್ಟ ಸಲಹೆಯಿಂದ ನನಗೆ ಒಳ್ಳೆ ಉಪಕಾರವಾಯಿತು, ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಮತ್ತೊಂದು ನಾನು ತುಂಬ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತ ಅಂದ್ಕೊಂಡಿರೋದು, ಇವರು 35 ವರ್ಷದಿಂದ ಬಟ್ಟೆ ಸ್ಟಿಚ್ ಮಾಡ್ತಿದ್ದಾರೆ ಅಂತ ಅಂದರೆ, ಇವ್ರಿಗೆ ಈಗ ಯಾಕೆ ಬಟ್ಟೆ ಬರ್ತಿಲ್ಲ ಅಂತಂದರೆ, ಇವರು ಈಗ ಹೊಸ ಟ್ರೆಂಡ್ ಬಟ್ಟೆನ ಇವರು ಸ್ಟಿಚ್ ಮಾಡ್ತಿಲ್ಲ ಇರ್ಬೋದು ಅಂತ ನನ್ನ ಅನಿಸಿಕೆ. ಹೇಗಂದರೆ, ಈಗ 30 ವರ್ಷದ ಹಿಂದಿನ ಟೈಲರ್ ಆದರೆ ಅವರು ಇಲ್ಲ ನನಗೆ ಬ್ಲೌಸ್, ಸಾದಾ ಬ್ಲೌಸು, ಡಿಸೈನ್ ಬ್ಲೌಸ್ ಇಷ್ಟೇ ಮಾಡಕ್ಕೆ ಬರುತ್ತೆ. ಮತ್ತು ಇವಾಗ ಹೆಂಗಂದರೆ ಟೈಲರಿಂಗಲ್ಲಿ ದಿನ ಅಪ್ಡೇಟ್ ಆಗ್ತಿರುತ್ತೆ. ಈಗ ಬರೀ ಸ್ಟಿಚ್ ಮಾಡ್ತಾ ಇದ್ರೆ ಬಟ್ಟೆ ಯಾರು ಕೊಡೋಲ್ಲ ಫ್ರೆಂಡ್ಸ್. ಅದ್ರ ಜೊತೆಗೆ ನಾವು ಎಂಬ್ರಾಯ್ಡ್ರಿ ಹಾಕ್ಸ್ಕೊಡ್ತಾ ಇರಬೇಕು, ಹಾಗೆ ಕುಚ್ಚು ಹಾಕೋದು ಬರ್ತಾ ಇರಬೇಕು. ಹಾಗೆ ನಾವು ಬೇರೆ ಇನ್ನೇನೋ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋ ಥರ ನಮ್ಮ ಅಂಗಡಿನ ಇಟ್ಕೊಂಡ್ರೆ ಮಾತ್ರ ನಮಗೆ ಬಟ್ಟೆ ಬರುತ್ತೆ. ಅದಕ್ಕೆ ನಾನೇ ಕಾರಣ. ಯಾಕಂದ್ರೆ ನಂಗೆ ಗೊತ್ತು ಫ್ರೆಂಡ್ಸ್, ಬರೀ ನಾವು ಟೈಲರಿಂಗೇ ಮಾಡ್ತೀವಿ ಅಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ಕಸ್ಟಮರ್ ಬರೋದಿಲ್ಲ. ಅದ್ರ ಜೊತೆಗೆ ನಮಗೆ ಬೇರೆ ಬೇರೆ ಆ್ಯಕ್ಟಿವಿಟಿ ಇರಬೇಕು. ಅದು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಟೈಲರಿಂಗ್ ಜೊತೆಗೆ ಇನ್ನು ಬೇರೆ ಏನು ನೀವು ಅಳವಡಿಸ್ಕೊಂಡ್ರೆ ನೀವು ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ಬೋದು, ಯಾವಾಗಲೂ ನಿಮಗೆ ಬಟ್ಟೆನ ಬರ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಅದು ಹೇಗಂದರೆ, ನಾವು ಯಾವಾಗ್ಲೂ ಒಂಥರ ಅಂದರೆ ಹೊಸ ಡಿಸೈನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದಾಗಲಿ, ಹೊಸ ಟ್ರೆಂಡನ್ನು ಏನು ಬರುತ್ತೋ ಅದನ್ನು ನಾವು ಸ್ಟಿಚ್ ಮಾಡ್ತಾ ಹೋದರೆ, ನೀವು ಎಷ್ಟು 35 ವರ್ಷ ಬಿಟ್ಟು 45 ವರ್ಷ ಹಳೆ ಟೈಲರ್ ಆದ್ರೂ ನಿಮಗೆ ಬಟ್ಟೆ ಬರುತ್ತೆ. ಆದರೆ ನೀವು 35 ವರ್ಷದಿಂದ ಕಲ್ತಿರೋದನ್ನೇ ಇವಾಗ ಸ್ಟಿಚ್ ಮಾಡ್ಕೊಡ್ತೀವಿ ಅಂದರೆ ಯಾರೂ ಸಹ ತಗೊಳ್ಳೋದಿಲ್ಲ. ಮತ್ತು ಇವ್ರು ಹೇಳ್ತಾ ಇದ್ದಾರೆ 35 ವರ್ಷದಿಂದ ನಾನು ಬಟ್ಟೆ ಸ್ಟಿಚ್ ಅಂದರೆ 35 ವರ್ಷದಿಂದ ಸ್ಟಿಚ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಒಂದು ಹೆಸರು ಇದ್ದೇ ಇರುತ್ತೆ. ಅವ್ರ ಹತ್ರ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ. ಆದರೆ ಇವ್ರಿಗೆ ಯಾಕೆ ಬಟ್ಟೆ ಬರ್ತಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇವರು ಹೊಸ ಈಗ ಬರ್ತಾ ಇರೋ ಡಿಸೈನ್ಸ್ಗಳನ್ನು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಿಲ್ವೋ ಏನೋ ನಂಗೆ ಗೊತ್ತಿಲ್ಲ. ಮತ್ತು ಈಗ ನನಗೆ ಫ್ರೆಂಡ್ಸ್, ನಾನು ಫಸ್ಟ್ ಕಲಿತು ಸ್ಟಿಚ್ ಮಾಡಿ ಫಸ್ಟ್ ಸ್ಟಿಚ್ ಮಾಡಿ ಕೊಟ್ಟಂಥ ಕಸ್ಟಮರ್ ಈಗಲೂ ಬರ್ತಾರೆ. ನಮ್ಗೆ ಇವರೇ ಕರೆಕ್ಟಪ್ಪ, ನಾವು ಯಾವ ಟೈಲರ್ ಹತ್ರನೂ ಹೋಗಲ್ಲ, ನಮ್ಗೆ ಇವ್ರು ಲೇಟ್ ಕೊಟ್ಟರು ಪರವಾಗಿಲ್ಲ, ನೀವೇ ಬೇಕು ಅಂತ ನಮ್ಮ ಹತ್ರ ಬರ್ತಾರೆ. ಹಳೆ ಕಸ್ಟಮರ್ ಬಿಟ್ಟು ಹೋಗಲ್ಲ. ಅದು ಯಾಕಂದರೆ ನಮ್ಮ ಸ್ಟಿಚಿಂಗ್ ಅವ್ರಿಗೆ ಕರೆಕ್ಟಾಗಿರುತ್ತೆ, ನಾವು ಅವರಿಗೆ ಕರೆಕ್ಟಾಗಿ ಹೇಳಿ ಟೈಮಿಗೆ ಕೊಡ್ತಾ ಇರ್ತೀವಿ. ಹಾಗಾಗಿ ಹಳೆ ಕಸ್ಟಮರ್ ಯಾವತ್ತೂ ಬಿಟ್ಟು ಹೋಗಲ್ಲ. ಇವ್ರಿಗೆ ಯಾಕೆ ಬಟ್ಟೆ ಈಗ ಬರ್ತಿಲ್ಲ ಅಂತ ಅಂದರೆ, ಇವರಿಗೆ ಬೇರೆ ಯಾವುದು ಪ್ರಾಬ್ಲಮ್ ಆಗಿಲ್ಲ. ಇವರಿಗೆ ಅಂದರೆ ಅವ್ರ ಏರಿಯಾದಲ್ಲಿ ಟೈಲರ್ಸ್ ತುಂಬ ಜಾಸ್ತಿ ಆಗಿರ್ಬೋದು. ಮತ್ತೊಂದು ನಾನು ಹೇಳಿರೋಂಥ ಪೂಜೆನ ಒಂದ್ಸಲಿ ನೀವೀಗ ಬರೋ ದಸರಾದಲ್ಲಿ ನೀವು ಮನೆ ಸ್ಟಿಚ್ ಮಾಡಿ, ಅಂಗಡಿಯ ಸ್ಟಿಚ್ ಮಾಡಿ, ಒಂದು ಪೂಜೆಯನ್ನು ಮಾಡಿಸಿ, ತುಂಬ ಚೆನ್ನಾಗಿ ಆಗತ್ತೆ. ಯಾಕಂದರೆ ನಾನು ಟೈಲರಿಂಗ್ ಕಲಿತು ಒಂದು 10 ವರ್ಷ ನಾನು ಯಾವುದೇ ಥರ ನಾನು ಬಟ್ಟೆ ಹೊಲಿತಿರೋಂಥ ಮಿಷನ್ಗೆ ನಾನು ಪೂಜೆನೂ ಮಾಡ್ತಿರ್ಲಿಲ್ಲ. ಆವಾಗ ನಾನು ಹೇಗಿದ್ದೆ, ನನ್ನ ಬಟ್ಟೆ ಹೊಲಿತಿರೋ ಮಿಷನ್ನು, ನಾನು ಬಟ್ಟೆ ಹೊಲಿತಿರೋ ಜಾಗದಲ್ಲಿ ಹೇಗೆ ನಾನು ಪೂಜೆಗಳನ್ನು ಮಾಡಿದೆ, ಈ ಥರ ದೃಷ್ಟಿದೆಲ್ಲ ನಿವಾರಿಸ್ಕೊಂಡೆ. ಆಗ ನನಗೆ ಬಟ್ಟೆ ಬರೋದಕ್ಕೆ ಮತ್ತು ಕೈಯಲ್ಲಿ ದುಡ್ಡು ಉಳಿದಕ್ಕೂ ಸಹ ಸರಿ ಆಯಿತು. ಹಾಗಾಗಿ ನೀವು ಸಹ ಹಾಗೆ ಮಾಡ್ಕೊಳ್ಳಿ. ಮತ್ತು ಹೊಸದನ್ನು ಟ್ರೆಂಡನ್ನು ನೀವು ಸ್ಟಿಚ್ ಮಾಡಿ ಹಾಕಿ, ಮತ್ತು ವಾಟ್ಸಪ್ ಗ್ರೂಪು, ಈಗ ಸೋಷಿಯಲ್ ಮೀಡಿಯಾಗಳೆಲ್ಲ ನೀವೆಲ್ಲ ಫೋಟೋಗಳನ್ನು ಶೇರ್ ಮಾಡಿದ್ರೆ ನಿಮಗೆ ಬಟ್ಟೆಗಳು ಬರುತ್ತೆ ಅಂತ ಅನ್ಕೊತೀನಿ. ನನಗೆ ಈ ಮೆಸೇಜು ಓದಿ ತುಂಬ ಒಂಥರ ಮನಸ್ಸಿಗೆ ಬೇಜಾರಾಯಿತು. ಯಾಕಂದರೆ ಹಳೆಯ ಕಸ್ಟಮರ್ ಅಂತಾರೆ ಇವರು, ಹಳೆ ಅಂದರೆ ಸ್ಟಿಚ್ ಮಾಡ್ತಾ ಇರೋರು ಅಂತ ಹೇಳ್ತಾರೆ. ಆದರೆ ಇವ್ರಿಗೆ ಕಸ್ಟಮರ್ ಇರಬೇಕಿತ್ತು. ಆದರೆ ಅವ್ರು ನನಗೆ ಗೊತ್ತಾಗ್ತಾನೆ ಇಲ್ಲ ಏನು ಮಾಡೋದು ಅಂತ ಹೇಳಿದಾಗ ತುಂಬ ಬೇಜಾರು ಅನಿಸ್ತು. ಯಾಕಂದರೆ ನಾನು ಒಬ್ಬರು ಟೈಲರು, ನನಗೆ 20 ವರ್ಷ ಆಗಿದೆ ಬಟ್ಟೆ ಹೊಲಿತಾ. ಇನ್ನು ಮುಂದೆ ಹೋದಾಗ ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ಯೋಚನೆ ಮಾಡಿಬಿಟ್ಟೆ. ಈ ಮೆಸೇಜ್ ಕೇಳಿ ತುಂಬಾ ಬೇಜಾರಾಯಿತು. ಆದರೂ ಅವರಿಗೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೀವು ಹೊಸ ಟ್ರೆಂಡನ್ನು ಇದು ಮಾಡಿ. ಮತ್ತು ನೀವು 35 ವರ್ಷದಿಂದ ಸ್ಟಿಚ್ ಮಾಡ್ತಿದ್ರಿ ಅಂದರೆ ಟೈಲರಿಂಗ್ ಕ್ಲಾಸನ್ನು ಮಾಡಿ. ಆಗ ಸಹ ಜನ ಪರಿಚಯ ಆಗಿ, ನಿಮಗೆ ಬಟ್ಟೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಹೊಲಿದೆ ಹಾಗೆ ಇರಬೇಡಿ. ನಿಮ್ಗೆ ಎಷ್ಟು ಜನ ಸಿಗ್ತಾರೋ ಅಷ್ಟು ಜನಕ್ಕೆ ಟೈಲರಿಂಗ್ ಕ್ಲಾಸ್ ಮಾಡಿ, ಅದರಿಂದನೂ ಜನ ಪರಿಚಯ ಆಗ್ತಾರೆ, ಬಟ್ಟೆಗಳು ಬರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನೆಕ್ಸ್ಟ್ ಕಮೆಂಟ್ ನೋಡೋದಾದರೆ, ನಮಗೂ
ಆಗಿದೆ ಅಕ್ಕ, ಇದೇ ಥರ ನೀವು ಒಳ್ಳೆ ಸೊಲ್ಯೂಷನ್ ಕೊಟ್ರಿ ಅಂತ ಹೇಳ್ತಾರೆ. ಹೌದು ಫ್ರೆಂಡ್ಸ್, ತುಂಬ ಜನ ನಾನು ಇಷ್ಟೊಂದು ಕಮೆಂಟು ಬರುತ್ತೆ ವಿಡಿಯೋಕ್ಕೆ ಅಂತ ಅನ್ಕೊಂಡಿಲ್ಲ. ನನಗೇನೋ ಪ್ರಾಬ್ಲಮ್ ಆಯಿತು, ಈ ರೀತಿ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗ್ತಿರ್ಬೋದೇನೋ ಅಂತ ಹೇಳ್ಬಿಟ್ಟು ನಾನೊಂದು ವಿಡಿಯೋ ಮಾಡಿದೆ. ಆದರೆ ಇಷ್ಟು ಜನಕ್ಕೂ ಇದೇ ಸಮಸ್ಯೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬ ಆಶ್ಚರ್ಯ ಆಯಿತು ಮಾತ್ರ. ಅದು ನಮಗೂ ತುಂಬ ಬಟ್ಟೆ ಬರುತ್ತೆ, ದುಡ್ಡು ಮಾತ್ರ ಉಳಿಯಲ್ಲ. ಇದೇ ನೋಡಿ ಫ್ರೆಂಡ್ಸ್, ಹೇಗಂದರೆ ಈ ಥರ. ಮತ್ತು ಕಟಿಂಗನ್ನು ತೋರಿಸ್ಕೊಡಿ ಮೇಡಮ್, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿದರೆ, ಆಯಿತು ನಾನು ಇನ್ನು ಮುಂದೆ ನನಗೆ ಈ ಹೊಸದು ಟ್ರೆಂಡ್ ಯಾವ್ದಾದ್ರು ಬರ್ತದನ್ನೆಲ್ಲ ಕಟ್ಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದನ್ನು ನೀಟಾಗಿ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೊಸ ಮಾಹಿತಿ ಟಿಪ್ಸ್ಗಳನ್ನು ಸಹ ಕೊಡ್ತಾ ಹೋಗ್ತೀನಿ. ಹಾಗೆ ಹೌದು, ನನಗೂ ಇದೇ ಸಮಸ್ಯೆ ಅಕ್ಕ, ಥ್ಯಾಂಕ್ ಯು ಅಕ್ಕ, ಈ ವಿಚಾರ ತಿಳಿಸಿದ್ದಕ್ಕೆ ಒಳ್ಳೆಯದಾಯಿತು. ನಂತರನೇ ಟೈಲರ್ಸ್ ಅವ್ರಿಗೂ ಇದೇ ಸಮಸ್ಯೆ ಆಗಿ ಅವರಿಗೆ ನನ್ನ ಈ ಟೈಲರಿಂಗ್ ಟಿಪ್ಸಿಂದ ಏನಾದರೂ ಒಳ್ಳೆಯದಾಗಿದ್ದರೆ ಅದು ನನಗೆ ತುಂಬ ಖುಷಿ. ಯಾಕಂದರೆ ನಾನು ಬೆಳಿಬೇಕು, ನನ್ನ ಜೊತೆಗಿರೋ ನನ್ನ ಫ್ರೆಂಡ್ಸು ಬೆಳಿಬೇಕು ಅನ್ನೋ ಥರ ನನಗೆ. ಯಾಕಂದರೆ ನಾನು ಇವತ್ತೊಂದು 35 ಜನಕ್ಕೆ ಟೈಲರಿಂಗ್ ಕ್ಲಾಸನ್ನು ಹೇಳ್ಕೊಡ್ತಿದ್ದೀನಿ. ನಂಗೆ ತುಂಬ ಜನ ಹೇಳ್ತಾರೆ, ನೀವು ಇಷ್ಟು ಪಕ್ಕ ಕುತ್ಕೊಂಡು ಅವ್ರು ಪಕ್ಕ ಕುತ್ಕೊಂಡು ಕೈ ಹಿಡಿದು ಕಲಿಸ್ತಿರಲ್ವಾ, ನಿಮ್ಮ ಟೈಲರಿಂಗ್ ಕೆಲಸಕ್ಕೇನೆ ಹೊಡ್ತಾ ಬೀಳುತ್ತೆ, ನಿಮ್ಮ ಅಕ್ಕಪಕ್ಕದವರೇ ಕಲ್ತ್ಬಿಟ್ಟು ನಿಮ್ಗೇನೆ ಕೆಲಸ ಇಲ್ದಂಗೆ ಆಗುತ್ತೆ ಅಂತೆಲ್ಲ ತುಂಬ ಜನ ಹೇಳ್ತಾರೆ. ಆದರೆ ನಾನು ಹಾಗೆ ಮಾಡಲ್ಲ. ನಾನು ಬೆಳಿಬೇಕು, ಅವರನ್ನು ಬೆಳೆಸಬೇಕು ಅಂತ ಇದ್ದೀನಿ. ನಮಗೆ ನಾವು ಒಳ್ಳೇದು ಮಾಡ್ತಾ ಹೋದಂಗೂ ನಮಗೂ ಒಳ್ಳೇದು ಆಗ್ತಾ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಮಗೂ ಇದೇ ಥರ ಆಗ್ತಾ ಇದೆ ಮೇಡಮ್, ಪ್ಲೀಸ್ ನಮಗೂ ಸ್ವಲ್ಪ ಹೆಲ್ಪ್ ಮಾಡಿ. ಅಮಾವಾಸ್ಯೆ ದಿನ ಯಾವ ಥರ ಪೂಜೆ ಮಾಡಬೇಕು ಅಂತ ಕೇಳಿದರೆ, ಅಮಾವಾಸ್ಯೆ ದಿವಸ ನೀವು ಏನೂ ಇಲ್ಲ, ತುಂಬ ಬಟ್ಟೆಗಳಿತ್ತು ಅಂದರೆ ನೀವು ಸಂಜೆ 5 ಗಂಟೆ ತನಕ ಸ್ಟಿಚ್ ಮಾಡಿ, 5 ಗಂಟೆ ನಂತರ ನೀವು ಕೆಲಸ ಮಾಡುವಂಥ ಜಾಗನ ಮತ್ತು ಮಿಷನನ್ನು ಕ್ಲೀನಾಗಿ ಒರೆಸಿ, ನಂತರ ನೀವು ದಪ್ಪ ದಾರ ಅಂದರೆ ನಾವು ಪೈಪಿಂಗಿಗೆ ವೈಟ್ ದಾರ ತಗೊಳ್ತೀವಲ್ಲ, ಆ ದಾರದಲ್ಲೇ ನೀವು ದೊಡ್ಡ ಸೂಜಿಯನ್ನು ಹಾಕೋಬಿಟ್ಟು 2 ಮೆಣಸಿನ್ಕಾಯಿ, 1 ನಿಂಬೆಹಣ್ಣು, 2 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಗಟ್ಟಿಯಾಗಿ ಕಟ್ಟೋದು. ಅದನ್ನು ನೀವು ಪೂಜೆ ಎಲ್ಲ ಮಾಡಿದ ನಂತರ, ಅಂದರೆ ಅಮಾವಾಸ್ಯೆ ದಿವಸ ಪೂಜೆ ಎಲ್ಲ ಮಾಡಿದ ನಂತರ ನೀವು ಮಿಷನಿಗೆ ದೃಷ್ಟಿ ಥರ ಕಟ್ಟೋದನ್ನು ಮಾಡಿ. ಮತ್ತು ಒಬ್ಬರು ಕೇಳಿದ್ರು, ಅದು ಈಗ ಇಲ್ಲಿ ಮೆಸೇಜ್ ಬರ್ತಿದೆ ಇಲ್ಲ ಅಂದರೆ ನಮ್ಮದು ಟೇಬಲ್ ಇಲ್ಲ ಅಂತ, ಆ ರೀತಿ ಮಿಷನ್ ಹೇಗೆ ಕಟ್ಟೋದು ಅಂತ ಹೇಳಿದ್ರು. ಅವರು ಕೆಲಸ ಕೂರ್ತಾರಲ್ವ ಅಲ್ಲೇ ಮೇಲ್ ಕಟ್ಟಿದ್ರು ಆಗುತ್ತೆ. ಅದು ಎಲ್ಲಿ ಕೂರ್ತಾರೋ ಅವರು ಅಲ್ಲೇ ಸ್ವಲ್ಪ ಜನಕ್ಕೆ ಕಾಣಿಸೋ ಥರ, ಅಂದರೆ ಬಂದಂಥ ಕಸ್ಟಮರಿಗೆ ಅದು ಕಾಣೋ ರೀತಿ ಇದ್ದರೆ ದೃಷ್ಟಿ ಆಗಲ್ಲ, ನಿಮಗೂ ಸಮಸ್ಯೆ ಆಗಲ್ಲ, ನಿಮ್ಮ ಟೈಲರಿಂಗ್ ಕೆಲಸಕ್ಕೂ ಸಮಸ್ಯೆ ಆಗಲ್ಲ ಅಂತ ಹೇಳ್ತೀನಿ. ಇನ್ನು ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದೀರಾ ಮೇಡಮ್, ಮನೆಯಲ್ಲಿ ಮಿಷನ್ ಇದೆ, ಹೊಲಿಯೋಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ, ಯಾಕೆ ಮೇಡಮ್? ಮನೇಲಿ ಮಿಷನ್ ಇದೆ, ಹೊಲಿಯೋಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂತ ಅಂದರೆ ಎಲ್ಲ ಟೈಮ್ಗೂ ನಮಗೆ ದೃಷ್ಟಿಯಾಗಿದೆ ಅಂತಲೇ ನಾನು ಹೇಳೋದಿಲ್ಲ. ಯಾಕಂದರೆ ನಮಗೆ ಒಂದು ಹಠ ಇರಬೇಕು, ನಾವು ಇವತ್ತಿಗೆ ಇಷ್ಟು ಬಟ್ಟೆ ಹೊಲಿತೀವಿ ಅನ್ನೋ ಒಂದು ನಮಗೆ ಹಠ ಇದ್ದರೆ, ಅಂದರೆ ಬೆಳಗ್ಗೆ ನೀವು ಕರೆಕ್ಟಾಗಿ ಟೈಮ್ಗೆ ಕೂರೋದು, ಕರೆಕ್ಟ್ ಟೈಮಿಗೆ ನೀವು ಮಧ್ಯಾಹ್ನ ಊಟಕ್ಕೆ ಹೇಳೋದು, ಸಂಜೆ ಊಟಕ್ಕೆ ಹೇಳೋದು, ನಿಮ್ಗೆ ಕರೆಕ್ಟ್ ಒಂದು ಡಿಸಿಪ್ಲಿನಲ್ಲಿ ನೀವು ಕೆಲಸ ಮಾಡ್ತಾ ಬಂದರೆ ನೀವು ಕೊಟ್ಟಿರೋ ಬಟ್ಟೆನ ಸರಿಯಾಗಿ ಮುಗಿಸ್ತೀರ. ಫಸ್ಟು ನಾವು ಕರೆಕ್ಟ್ ಟೈಮನ್ನ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡೋದನ್ನು ಕಲ್ಕೊಬೇಕು. ಎಷ್ಟೊತ್ತಿಗೋ ಬಟ್ಟೆ ಇವತ್ತು ಎಷ್ಟೊತ್ತಿಗೋ ಮಧ್ಯಾಹ್ನ 1 ಗಂಟೆ ಕೂತ್ವಿ, ನಾಳೆ 2 ಗಂಟೆ ಕೂತ್ವಿ, ಆ ರೀತಿ ಮಾಡಬಾರ್ದು. ಅಂಗಡಿಯಲ್ಲಿ ಯಾವ ರೀತಿ ಹೋಗಿ ನಾವು ಕೆಲಸ ಮಾಡ್ತೀವೋ ಅದೇ ರೀತಿ ಮೈಂಡ್ ಸೆಟ್ ಮಾಡಿಕೊಂಡು ಪ್ರತಿದಿನ ನಾನು 10ಕ್ಕಾಗಲ್ಲ, ಈಗ ಮನೆಯಲ್ಲೇ ಕೆಲಸ ಮಾಡೋಂಥ ಟೈಲರ್ಗಳಿಗೆ ಪ್ರತಿದಿನ 10 ಗಂಟೆಗೆ ಕೂರೋದಕ್ಕಾಗಲ್ಲ. ಒಂದು 11 ಗಂಟೆಗೆ ಕೂರಿ ನೀವು ಕುತ್ಕೊಂಡು ಸ್ಟಿಚ್ ಮಾಡೋಕೆ ಕೂತ್ಕೊಳ್ಳಿ. ಮಧ್ಯಾಹ್ನ ಊಟ ಕೇಳಿ, ಮತ್ತು ಸಂಜೆ ಇನ್ನು ಮಕ್ಕಳು ಬರೋಷ್ಟೊತ್ತಿಗೆ ಹೇಳಿ, ನಾನು ಇವತ್ತು 4 ಬ್ಲೌಸ್ 5 ಬ್ಲೌಸ್ ಸಂಜೆ 5 ಗಂಟೆ ಒಳಗೆ ಮುಗಿಸ್ತೀನಿ ಅನ್ನೋದು ನಿಮಗೆ ಒಂದು ಹಠ ಬರಬೇಕು. ಹಠ ಬಂದರೆ ಮಾತ್ರ. ಮತ್ತೊಂದು ಫ್ರೆಂಡ್ಸ್, ನಾನು ಹೇಳೋದು, ನಾವು ಪೇಟೆಯಲ್ಲಿ ಅಂಗಡಿಯಲ್ಲಿ ಇಟ್ಟು ಹೊಲಿಯೋ ಟೈಲರ್ಗಿಂತಲೂ ಮನೇಲಿ ಹೊಲಿಯೋ ಟೈಲರ್ ಏನೂ ಕಮ್ಮಿ ಇರಲ್ಲ. ನಾವು ಎಫರ್ಟ್ ಹಾಕ್ತಾ ಇರ್ತೀವಿ. ಅಂದರೆ ಅಂಗಡಿಯಲ್ಲಿ ಅಂದರೆ ಹೋಗ್ಬಿಟ್ರೆ ಆಯಿತು, ಇನ್ನು ಸಂಜೆನೇ ಬರ್ಬೋದು. ಮನೇಲಿ ಯಾರಾದರೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನೆಂಟರು ಆಗಿರ್ಬೋದು, ಅವ್ರನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಕೊಂಡು ಮನೇಲಿರೋರು ನೋಡಿಕೊಂಡು ಸಹ ನಾವು ಬಟ್ಟೆನ ಸ್ಟಿಚ್ ಮಾಡಬೇಕಾಗತ್ತೆ. ತುಂಬ ಒಂಥರ ಟಾಸ್ಕ್ ಇದ್ದಂಗೆ ಇರುತ್ತೆ ನಾವು ಮನೇಲಿ ಸ್ಟಿಚ್ ಮಾಡೋರಿಗೆ. ಆದರೆ ನಾವು ಮೈಂಡಲ್ಲಿ ಸೆಟ್ ಮಾಡ್ಕೊಬೇಕು. ನಾನು ಅಷ್ಟೇ ಫ್ರೆಂಡ್ಸ್, ಮೈಂಡಲ್ಲಿ ಸೆಟ್ ಮಾಡ್ಕೊತೀನಿ, ಇವತ್ತು ಹೊಲಿಲೇಬೇಕೇನು. ಅಕಸ್ಮಾತ್ ನಂಗೆ ನೆಂಟರು ಯಾರಾದರೂ ಬಂದರು, ಅವತ್ತಿನ ದಿವಸಕ್ಕೆ ಹೊಟ್ಟೆ ಹೊಲಿಯೋಕ್ಕೆ ಆಗಲಿಲ್ಲ ಅಂದರೆ ನಾನು ರಾತ್ರಿ ಹೊಲಿದು ಮಲಗ್ತೀನಿ ಅನ್ನೋದು ನಾನು ಮೈಂಡ್ ಸೆಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕು. ಯಾಕೆ ಬಟ್ಟೆ ಬರೋದಿಲ್ಲ? ಬಟ್ಟೆ ಬಂದೇ ಬರುತ್ತೆ. ಮತ್ತು ಮನೇಲಿ ಸ್ಟಿಚ್ ಮಾಡೋರು ಆಗಿರ್ಬೋದು, ಅಂಗಡಿಯಲ್ಲಿ ಸ್ಟಿಚ್ ಮಾಡೋದು, ಟೈಲರ್ಸ್ ಎಲ್ರಿಗೂ ಹೇಳೋದಷ್ಟೇ, ಎಲ್ಲ ಕಸ್ಟಮರ್, ನಾನು ಫಸ್ಟಿನ ವೀಡಿಯೋದಲ್ಲಿ ನಾನು ತುಂಬ ಹೇಳಿದ್ದೆ,
ಆದರೆ ಈಗ ಅದು ನಾನು ಏನಂದರೆ ನಾವು ಯಾವುದೇ ಕಸ್ಟಮರ್ ಬಂದರೂ ನಮ್ಮ ಮುಖದಲ್ಲಿ ನಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ನಮ್ಮಲ್ಲಿ ನಗು ಮುಖ ಇರಬೇಕು, ಕಸ್ಟಮರ್ನ ಸೆಳ್ಕೊಳ್ಳೋ ಅಂತ ಒಂದು ಟ್ಯಾಲೆಂಟ್ ಇರಬೇಕು. ಹೇಗಂತಂದರೆ ಅದೇ ರೀತಿ ನಾನು ಇರೋದು. ನನ್ನ ಹತ್ರ ಕೆಲಸ ಮಾಡೋ ಒಂದು ಹುಡುಗಿ ಇದ್ದಾಳೆ, ಅವಳು ಯಾಸ್ಮಿನ್ ಅಂದ್ಬಿಟ್ಟು. ಅದು ಹೇಗೆ ಈಗ ನಮ್ಮ ಕಸ್ಟಮರು ನೀವಿಲ್ವಾ ನಾವು ಬರೋಲ್ಲ ಬಿಡಿ ಮತ್ತು ಹುಡುಗಿಯರೆಲ್ಲ ನಮಗೆ ಸರಿ ಆಗಲ್ಲ ಅಂತಾರೆ. ಇಲ್ಲ ನೀವು ಒಂದ್ಸರಿ ಬನ್ನಿ ಅಂತೀನಿ. ಅವರು ನನಗಿಂತ ಹೆಚ್ಚಾಗಿ ಸೆಳ್ಕೊತಾಳೆ. ಅವ್ರು ಹೇಳ್ತಾರೆ ನಿಮಗಿಂತ ತುಂಬ ಚೆನ್ನಾಗಿ ನಂಗೆ ಖುಷಿ ಆಗುತ್ತೆ ನಿಮ್ಮ ಅಂಗಡಿ ಬರೋಕ್ಕೆ ಅಂತ ಹೇಳ್ತಾರೆ. ಅಷ್ಟು ಅಟ್ರಾಕ್ಟ್ ಮಾಡ್ತಾಳೆ ಕಸ್ಟಮರ್ನ. ಪರಿಚಯ ಇಲ್ದಿರೋ ಹೊಸ್ದಾಗಿ ಪರಿಚಯ ಮಾಡ್ಕೊಂಡ್ರು ಅಟ್ರಾಕ್ಟ್ ಮಾಡ್ತಾಳೆ. ಈ ರೀತಿ ಅಟ್ರಾಕ್ಟ್ ಮಾಡಿ ನಾವು ಅವ್ರನ್ನ ಹೊಲಿಸ್ಕೊಬೇಕು, ಅವ್ರನ್ನ ನಾವು ಅರ್ಥ ಮಾಡ್ಕೊಬೇಕು. ಫಸ್ಟು ಕಸ್ಟಮರ್ ಬಂದಾಗ ನಮಗೆ ಅರ್ಥ ಆಗದೆ ಇರ್ಬೋದು, ಆದರೆ ಹೋಗ್ತಾ ಹೋಗ್ತಾ ನಾವು ಅವ್ರಿಗೆ ಅವ್ರು ನಮ್ಗೆ ಅರ್ಥ ಆದಾಗ ಅವ್ರು ನಮ್ಮನ್ನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ. ಬಟ್ಟೆ ಬರೋದಕ್ಕೆ ಇದು ಕಾರಣ ಆಗುತ್ತೆ. ಪ್ರತಿ ಸರಿನೂ ನಾವು ತುಂಬ ಎಫರ್ಟನ್ನು ಯಾವುದೇ ಕೆಲಸ ಸುಲಭ ಅಲ್ಲ ಫ್ರೆಂಡ್ಸ್. ಈ ಟೈಲರಿಂಗ್ ಕೆಲಸ ಕಷ್ಟ, ಆ ಕೆಲಸ ಸುಲಭ, ಅದು ಮಾಡ್ಬೋದಿತ್ತು ಇದು ಮಾಡ್ಬೋದಿತ್ತು ಅನ್ನೋದು ಅದು ಮಾತ್ರ ಸುಳ್ಳೆ. ಎಲ್ಲ ಕೆಲಸದಲ್ಲೂ ನಮ್ಮ ಎಫರ್ಟ್ ಇರಬೇಕು, ನಮ್ಮ ಪರಿಶ್ರಮ ಇರಬೇಕು, ನಾವು ಕರೆಕ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು. ನಾವು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸು ಇವರು ಕಸ್ಟಮರು ಅಷ್ಟಾಗಿ ನೋಡಲ್ಲ, ನಾವು ಹೆಂಗೆಂಗೋ ಹೊಲ್ಕೊಟ್ರೆ ಆಯಿತು, ಏನು ಕೇಳಲ್ಲ ಅವರು ಅಂತ ಹೇಳ್ಬಿಟ್ಟು ಅನ್ಕೊತಾರೆ. ಆದರೆ ಆ ರೀತಿ ಮಾಡಬೇಡಿ. ಅವ್ರ ಬ್ಲೌಸ್ ಬಗ್ಗೆ ತಪ್ಪುಗಳನ್ನು ಕಂಡುಹಿಡಿದಿದ್ರು, ಅವರು ವೇರ್ ಮಾಡಿದಾಗ ಇನ್ನೊಬ್ರು ಅವ್ರ ಬ್ಲೌಸಲ್ಲಿರೋ ತಪ್ಪುಗಳನ್ನು ಕಂಡುಹಿಡಿದಿರ್ತೀವಿ. ಯಾವ ಟೈಲರ್ ಹತ್ರ ಸ್ಟಿಚ್ ಮಾಡಿಸ್ತೀನಿ ನೀನು, ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಹಂಗೆ ಹೆಂಗೆ ಅಂತ ಹೇಳ್ತಾರೆ. ನೀವು ಒಟ್ಟು ನಿಮಗೆ ಕರೆಕ್ಟಾಗಿರೋ ಹಾಗೇನೆ ಸ್ಟಿಚ್ ಮಾಡಿಕೊಡಿ. ನಿಮ್ಗೆ ಗೊತ್ತಿಲ್ಲದೆ ಆ ತಪ್ಪಿಗೆ ಅವ್ರು ಏನಾದರೂ ಹೇಳಿದ್ರು ಅಂದರೆ ಅದನ್ನು ಸರಿ ಮಾಡಿಕೊಡಿ. ಗೊತ್ತಿದ್ದು ತಪ್ಪು ಮಾಡಬೇಡಿ. ನಿಮ್ಗೆ ಯಾವಾಗೂ ಕಸ್ಟಮರ್ ಬರ್ತಾರೆ. ಫ್ರೆಂಡ್ಸ್ ನೋಡಿ, ನನಗೆ ಕಮೆಂಟ್ಸಲ್ಲಿ ತುಂಬ ಕಮೆಂಟ್ಸ್ ಬಂದಿದ್ದು, ನಮಗೂ ಇದೇ ರೀತಿ ಆಗ್ತಿದೆ, ಅಂದರೆ ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ, ದುಡ್ಡು ಉಳಿತಿಲ್ಲ, ಇದೇ ರೀತಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮಗೆ ತುಂಬ ಕಮಿಟ್ಮೆಂಟ್ ಆದರೂ ಸಹ ದುಡ್ಡು ಉಳಿಯೋದಿಲ್ಲ. ಅದಕ್ಕೂ ದೃಷ್ಟಿ ಅಂತ ಹೇಳೋಕ್ಕಾಗಲ್ಲ. ಕಮಿಟ್ಮೆಂಟ್ ಕಮ್ಮಿ ಇತ್ತು ಅಂದರೆ ನಾವು ದುಡ್ಡಿರೋ ದುಡ್ಡಲ್ಲಿ ಉಳಿಯುತ್ತೆ. ಹಾಗೆ ಇನ್ನು ನಮಗೆ ಆರೋಗ್ಯ ಸಮಸ್ಯೆ ಆಗ್ತಿದೆ ಅಂದರೆ ಒಂದು ಸತಿ 2 ಸತಿ ನೋಡ್ಬೋದು, ಆದರೆ ಪ್ರತಿ ಸತಿನೂ ಅದೇ ಥರ ಸಮಸ್ಯೆ ಆಗ್ತಿತ್ತು ಅಂತಂದರೆ ಈ ದೃಷ್ಟಿಯಿಂದನೇ ಅನ್ಬೋದು. ಯಾಕಂದರೆ ನಾನು ಅನುಭವಿಸಿದ್ದೀನಿ ಫ್ರೆಂಡ್ಸ್. ಅಮಾವಾಸ್ಯೆ 2 ದಿನ ಇರುವಾಗ ನನಗೇನಾದರೂ ಸ್ಟಾರ್ಟ್ ಆಗಿ ನಾನು ಮಲ್ಕೊಂಡ್ರೆ ಅಷ್ಟು ನನಗೆ ಬಟ್ಟೆ ಹೊಲಿಯೋಕ್ಕೆ ಆಗ್ತಿರಲಿಲ್ಲ. ಹೊಲ್ದಂಗೂ ನನಗೆ ಜಾಸ್ತಿ ಅನಾರೋಗ್ಯನೇ ಆಗ್ತಾಯಿತ್ತು. ಏನು ಮಾಡೋದು, ನಾನೀಗ ಆ ಕೆಲಸನ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಏನಾದರೂ ಪರಿಹಾರ ಮಾಡ್ಕೊಬೇಕು ಅಂತ ನಾನು ಈ ರೀತಿ ಪೂಜೆಯನ್ನು ಮಾಡ್ತಾ ಬಂದೆ, ಸಕ್ಸಸ್ ಆದೆ. ಈಗ ಆರೋಗ್ಯನೂ ಸಹ ಚೆನ್ನಾಗಿದೆ. ಹಾಗೆ ನಾನು ಕೆಲಸ ಮಾಡಿದಂತಲೇ ದುಡ್ಡು ಉಳಿತಾ ಇದೆ. ಅದನ್ನು ಒಳ್ಳೆಯದಕ್ಕೆ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಅಂದರೆ ಗೋಲ್ಡನ್ನು ತಗೊಳ್ಳೋದಾಗಿರ್ಬೋದು, ನಾನು ಮಗನಿಗೆ ಎಜುಕೇಷನ್ ಕೊಡಿಸೋದಾಗಿರ್ಬೋದು, ಎಲ್ಲ ಮಾಡ್ತಾ ಇದ್ದೀನಿ. ಹಾಗೆ ನಾವೀಗ ಬಾಡಿಗೆ ಮನೇಲಿದ್ದೀವಿ, ನಮಗೂ ಸ್ವಂತ ಮನೆ ಮಾಡಬೇಕು, ಸೈಟ್ ತೊಗೊಬೇಕು, ಮನೆ ಕಟ್ಟಬೇಕು ಅಂತೆಲ್ಲ ತುಂಬ ಆಸೆ ಇದೆ. ಆದರೆ ನಾವು ಮಕ್ಕಳಿಗೆ ಆಸ್ತಿ ಮಾಡಬಾರ್ದು. ಅವ್ರನ್ನ ಓದಿಸ್ಬಿಟ್ಟು ಅವ್ರನ್ನ ಆಸ್ತಿ ಅಂದರೆ ಅವ್ರಿಗೆ ಓದೇ ಒಂದು ಆಸ್ತಿ ಥರ ಕೊಡ್ತಾರೆ. ಅದಕ್ಕೋಸ್ಕರ ನಾನು ನನ್ನ ಬಟ್ಟೆ ಹೊಲ್ದಿರೋ ದುಡ್ಡನ್ನು ನನ್ನ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಓದಿಸ್ತಾ ಇದ್ದೀನಿ. ಅದೇ ನನಗೆ ಒಂದು ಖುಷಿ ಅನ್ಕೋಬೋದು. ಮನೆ ಸೈಟು ಅದು ಇದೆಲ್ಲ ನೆಕ್ಸ್ಟ್ ಆಗುತ್ತೆ. ಮಕ್ಕಳು ಚೆನ್ನಾಗಿ ಓದಿದ್ರು ಅಂದರೆ ಅದನ್ನೆಲ್ಲ ಮಾಡ್ಕೊತ ಹೋಗ್ಬೋದು. ಅದೇ ನಮಗೆ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಅಂದರೆ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಾವು ಏನು ಬೇಕಾದರೂ ಯಾವ್ದು ಬೇಕಾದರೂ ಕೆಲಸ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ನಾನು ಹೇಳಿದ್ದೀನಿ. ನಾಳಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ತುಂಬ ಇಂಟ್ರೆಸ್ಟ್ ಆಗಿರುವಂಥ ವಿಡಿಯೋ ಬರುತ್ತೆ. ಅದು ಇದೇ ರೀತಿ ಇರುತ್ತೆ. ಇನ್ನೊಂದು 4-5 ದಿವಸ ಇದೇ ರೀತಿ ವಿಡಿಯೋಗಳು ಬರ್ತವೆ. ನೆಕ್ಸ್ಟ್ ನಾನು ಕಟ್ಟಿಂಗು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನಗೆ ಇನ್ನೂ ಹೆಚ್ಚು ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್ ಫ್ರೆಂಡ್ಸ್. ಯಾರ್ದಾದ್ರು ಕಮೆಂಟ್ ಓದೋದು ಬಿಟ್ಟರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಓದ್ತೀನಿ. ಈಗ ನನಗೆ ತುಂಬ ಮನಸ್ಸಿಗೆ ಒಂಥರ ಅನಿಸಿರೋ ಕಮೆಂಟನ್ನು ಓದ್ಬಿಟ್ಟು ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.